ಇಡೀ ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ದಾಸೋಹವನ್ನು ಮಾಡುತ್ತಿರುವ ಕರ್ನಾಟಕ ರೆಡ್ಡಿ ಜನಸಂಘ ಈ ಸಂಘದ ಈ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಗ್ರಾಜ್ಯುಯೇಷನ್ ಡೇ ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಜಯರಾಮ್ ರೆಡ್ಡಿ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಜಾಯಿಂಟ್ ಸೆಕ್ರೆಟರಿ ಆದ ಶ್ರೀ ನಾಗರಾಜ್ ರೆಡ್ಡಿ ಸರ್ ಅವರೇ, ಇನ್ನೋರ್ವ ಜಂಟಿ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ, ಶ್ರೀ ಚಂದ್ರಶೇಖರ್ ರೆಡ್ಡಿ ರವರೇ, ಸೀನಿಯರ್ ಮೆಂಬರ್ ಶ್ರೀ ಕೃಷ್ಣ ರೆಡ್ಡಿ ಸರ್ ಅವರೇ, ನಾನು ಇಲ್ಲಿ ಬರಲಿಕ್ಕೆ ಕಾರಣೀಕರ್ತರಾಗಿರುವ ಶ್ರೀ ಸೋಮಶೇಖರ್ ರೆಡ್ಡಿ ರವರೇ, ಪ್ರಾಂಶುಪಾಲರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಆತ್ಮೀಯ ಸಹೋದರ ಶ್ರೀ ರವಿರವರೇ, ಮೊದಲಿಗೆ ಬಯೋಡಾಟಾ ಕರೆಕ್ಷನ್ ಮಾಡಿಬಿಡೋಣ. ನಾನು ಸೇವೆಗೆ ಸೇರಿ ಕಳೆದ 16 ವರ್ಷ ಮುಗಿದು 17 ವರ್ಷಗಳ ಇತಿಹಾಸದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆ ಏನಕ್ಕೆ 1861ರ ಭಾರತೀಯ ಪೊಲೀಸ್ ಕಾಯ್ದೆ ಮೂಲಕ ಜಾರಿ ಆಯಿತೋ 150 ವರ್ಷಗಳ ಇತಿಹಾಸದಲ್ಲಿ ನೊಂದವರ ಕಣ್ಣೀರು ಒರೆಸೋದು, ಅನ್ಯಾಯವನ್ನ ಹಿಮ್ಮೆಟ್ಟಿಸೋದು, ಯಾರಿಗೆ ಯಾರೂ ಇಲ್ಲವೋ ಅವರ ಪರ ನಿಲ್ಲಬೇಕಾದದ್ದು ಪೊಲೀಸ್ ಇಲಾಖೆಯ ಮೂಲ ಧ್ಯೇಯ. ನ್ಯಾಯ, ನೀತಿ, ಧರ್ಮ, ಅಧರ್ಮ, ಸರಿ ತಪ್ಪನ್ನ ಮಾನವೀಯತೆಯ ಹಿನ್ನೆಲೆಯಲ್ಲಿ ಅಳದು ತೂಗಿ ಶ್ರೀಸಾಮಾನ್ಯ, ಜನಸಾಮಾನ್ಯ, ಅದರಲ್ಲೂ ಕಡುಬಡವರ ಕಣ್ಣೀರು ಒರೆಸೋದೇ ಪೊಲೀಸ್ ಇಲಾಖೆಯ ಮೂಲ ಕರ್ತವ್ಯ. ಆ ಕರ್ತವ್ಯದಲ್ಲಿ 50% ಮಾತ್ರ ನಾನು ಮಾಡಿದ್ದೇನೆ. ಈ ಉಪಮೇಯ, ಅಲಂಕಾರ, ಎಕ್ಸಾಗರೇಷನ್ಸ್, ಆಸ್ತಿ, ಸಿಂಗಮ್ಮು, ಚಿಂಗಮ್ಮು ಅದಾವುದೂ ನಾನಲ್ಲ. ನಮ್ಮ ರಾಜ್ಯದ 1,25,000 ಪೊಲೀಸ್ ರಲ್ಲಿ ನನ್ನಷ್ಟು, ನನಗಿಂತಲೂ ಅದ್ಭುತವಾಗಿ ಕೆಲಸ ಮಾಡೋ ಸಾವಿರಾರು ಜನರಿದ್ದಾರೆ. ಕೇವಲ IPS ಅಧಿಕಾರಿಗಳಲ್ಲ, ಕೇವಲ ಉನ್ನತ ಹುದ್ದೆಯನ್ನ ಅಲಂಕರಿಸಿದವರಲ್ಲ, ಎಲೆಮರೆ ಕಾಯಂತೆ ತಮ್ಮ ಕರ್ತವ್ಯ ಪರತೆ, ನಿಷ್ಠತೆಯನ್ನ ಪ್ರತಿನಿತ್ಯ ತೋರುವ ಸಾವಿರಾರು ಜನ ಪೊಲೀಸ್ ಪೇದೆಗಳಿದ್ದಾರೆ, ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಡಿವೈಎಸ್ಪಿಗಳಿದ್ದಾರೆ, SP ಗಳೂ ಇದ್ದಾರೆ. ಯಾವುದೇ ಹೆಸರನ್ನ ಬಯಸದೆ, ಯಾವುದೇ ಹಾರ ತುರಾಯಿಗಳನ್ನ ನಿರೀಕ್ಷಿಸದೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿ ರಿಟೈರ್ಡ್ ಆಗಿರೋ DCಗಳಿದ್ದಾರೆ. ಹಾಗಾಗಿ ರವಿ ಚನ್ನಣ್ಣವರ್ ಅವರಲ್ಲೊಬ್ಬ ಅಷ್ಟೇಯ. ಹಾಗಿದ್ರೆ ಗ್ರಾಜ್ಯುಯೇಷನ್ ಡೇ, ಕಾಲೇಜಿನ ಫಂಕ್ಷನ್ನು, ಪದವಿ ಪಡೆದು ಸ್ನಾತಕೋತ್ತರ ಉನ್ನತ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಅಣಿಯಾಗುವ
ನೀವೆಲ್ಲ ನನಗೆ ಮಾಡಬೇಕಾದದ್ದೇನಪ್ಪ ಆಗಿದ್ರೆ, ನಾನು ಕೇಳಿದೆ, ಸುಮಾರು 7,500 ಜನ, ಅದರಲ್ಲೂ ನಮ್ಮ ಆನೇಕಲ್ಲವರು 40% ಕೆಲಸ ಮಾಡೋ 750 ಜನರಲ್ಲಿ 400ಕ್ಕೂ ಹೆಚ್ಚು ಜನ ಆನೇಕಲ್ಲವರು, ಪಕ್ಕದ ಕೋಲಾರದವರು, ಗೌರಿಬಿದನೂರವರು, ಈ ಸುತ್ತಮುತ್ತಲಿನ ಭಾಗದ ಮಧ್ಯಮ ವರ್ಗದ ತಂದೆ ತಾಯಿಗಳ ಬಹಳಷ್ಟು ಜನ ಮಕ್ಕಳು ಇಲ್ಲಿ ಶಿಕ್ಷಣ ಪಡಿತಿದ್ದಾರೆ. 100 ವರ್ಷಗಳ ಹಿಂದೆ ಈ ಸಂಘವನ್ನ ಕಟ್ಟಿದ ಮೂಲ ಸಂಸ್ಥಾಪಕರ ಧ್ಯೇಯ ಏನಾಗಿರಬಹುದಾಗಿದ್ರೆ, ಒಂದು ಕಾಲೇಜು, ಒಂದು ಶಿಕ್ಷಣ ಸಂಸ್ಥೆ, ಒಂದು ಹಾಸ್ಟೆಲ್, ಒಂದು ಉದ್ಯೋಗವನ್ನ ನೀಡತಕ್ಕಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವ, ಒಂದು ಠೇವಣಿ, ಒಂದು 5 ಕೋಟಿ ರೂಪಾಯಿ ಠೇವಣಿ ಇಟ್ಟು ಅದರಿಂದ ಬರೋ ಬಡ್ಡಿಯನ್ನ, ಆದಾಯವನ್ನ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ಹಿಂದಿನ ಉದ್ದೇಶ ಏನು? ಸರ್ಕಾರಿ ಕಾಲೇಜುಗಳಿಗಿಂತ ಸ್ವಲ್ಪ 5-10% ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಫೀಸನ್ನು ತೆಗೆದುಕೊಂಡು ನ್ಯಾಕ್ ಅಕ್ರಿಡೇಷನ್ ಒನ್ ಆಫ್ ದ ಥರ್ಡ್, 3ನೇ ಸ್ಥಾನದಲ್ಲಿ ಬರುವ ಮಟ್ಟಿಗೆ ಅಷ್ಟೊಂದು ಫ್ಯಾಕಲ್ಟಿ, ಅಷ್ಟೊಂದು ಕಾಳಜಿಯಿಂದ ಶಿಕ್ಷಣ ಕೊಡುವ ಉದ್ದೇಶ ಏನು? ಸಾವಿರಾರು ಕೋಟಿ ಒಡೆಯರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಸರ್ 84ನೇ ವಯಸ್ಸಿನಲ್ಲಿ ಪ್ರತಿನಿತ್ಯ ಬಂದು ಪ್ರಾಂಶುಪಾಲರ ಕಚೇರಿಗೆ ಭೇಟಿ ಕೊಟ್ಟು, ಏನಾದರೂ ಬೇಕಾ ನಮ್ಮಿಂದ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಾ, ಏನಾದರೂ ಅನಿವಾರ್ಯತೆ ಇದೆಯಾ ಅಂತ ಕೇಳುವ ಅವರ ಭಾವ, ಅವರ ಗುಣದ ಹಿಂದಿನ ಮೂಲ ಉದ್ದೇಶ ಏನು? ಏನಾದರೂ ಇರಬೇಕಲ್ಲ. 34 ಜನಕ್ಕೂ ಹೆಚ್ಚು ಡೈರೆಕ್ಟರ್, 40 ಜನ ಡೈರೆಕ್ಟರ್, 100 ವರ್ಷದ ಇತಿಹಾಸದಲ್ಲಿ ಎಲೆಕ್ಷನ್ನೇ ಆಗದಂತೆ ಒಬ್ಬ ಪುಣ್ಯಾತ್ಮ ಎಲ್ಲರನ್ನೂ ಕರೆದು ಮಾತನಾಡಿಸಿ ಇನಾನಿಮಸ್ ಆಗಿ ಒಬ್ಬರು ಅಧ್ಯಕ್ಷರು, ಇನ್ನೊಬ್ರು ಉಪಾಧ್ಯಕ್ಷರು, ಒಂದು 12 ಜನ ಆಫೀಸ್ ಬೇರರ್ಸು, ಇವರನ್ನೆಲ್ಲ ಇಟ್ಟು ಹೊಸ ಹೊಸ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡುವ ಮೂಲ ಉದ್ದೇಶ ಏನು? ಆಫ್ಟರ್ ಆಲ್ ಶಿಕ್ಷಣ ಪಡೆಯುವ ಮೂಲ ಉದ್ದೇಶ ಏನು? ನಾನಲ್ಲ, ಈ ಜಗತ್ತೇ ಕೊಂಡಾಡುವ ಒಬ್ಬ ಮಹಾನ್ ಚಿಂತಕ ಅರಿಸ್ಟಾಟಲ್ ವಾಟ್ ಈಸ್ ಎಜುಕೇಶನ್ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ.